ರಾಕಿಂಗ್ ಸ್ಟಾರ್ ಯಶ್ ರವರು ನಾಯಕ ನಟನಾಗಿ ನಟಿಸಿರುವ ಟಾಕ್ಸಿಕ್ ಚಲನಚಿತ್ರವು ಆಗಸ್ಟ್ 26ರಂದು ವಿಶ್ವಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗುತ್ತಿದ್ದು, ಇನ್ನು ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಗೌರಿಶಂಕರ್ ಚಿತ್ರಮಂದಿರದಲ್ಲಿಯೂ ಸಹ ಟಾಕ್ಸಿಕ್ ಚಿತ್ರ ಪ್ರದರ್ಶನಕ್ಕೆ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಅತ್ತಿಬೆಲೆ ಡಾಕ್ಟರ್ ನಾಗರಾಜ್ ರವರ ನೇತೃತ್ವದಲ್ಲಿ ಸಕಲ ಸಿದ್ಧತೆ ನಡೆಯುತ್ತಿರುವ ದೃಶ್ಯ ಕಂಡುಬಂತು. ಇನ್ನು ಟಾಕ್ಸಿಕ್ ಚಲನಚಿತ್ರಕ್ಕೆ ಅತ್ತಿಬೆಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗಿದೆ ಎಂದರೆ ತಪ್ಪಾಗಲಾರದು. ಸಿನಿಮಾ ಪ್ರೇಮಿಗಳನ್ನು ಆಕರ್ಷಿಸಲು ಸಕಲ ಸಿದ್ಧತೆ ನಡೆಯುತ್ತಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ರವರು ನಾಯಕ ನಟರಾಗಿ ನಟಿಸಿರುವ ಟಾಕ್ಸಿಕ್ ಚಲನಚಿತ್ರದ ಬಿಡುಗಡೆ ಅಂಗವಾಗಿ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದ ವತಿಯಿಂದ ಗೌರಿಶಂಕರ್ ಚಿತ್ರಮಂದಿರದ ಆವರಣದಲ್ಲಿ ಸಂಜೆ 5 ಗಂಟೆಗೆ ಟಾಕ್ಸಿಕ್ ಬೃಹತ್ ಕಟೌಟ್ ಪುಷ್ಪಾಚರಣೆ, ಸಾವಿರಾರು ಜನರಿಗೆ ಅನ್ನದಾಸೋಹ ವಿತರಣೆ, ಸಿಹಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ರಾಕಿಂಗ್ ಸ್ಟಾರ್ ಯಶ್ ರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಅತ್ತಿಬೆಲೆ ಡಾಕ್ಟರ್ ನಾಗರಾಜ್ ರವರು ಮನವಿ ಮಾಡಿದರು. ಇನ್ನು ಸ್ಥಳದಲ್ಲಿ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದ ಆನೇಕಲ್ ತಾಲೂಕು ಗೌರವಾಧ್ಯಕ್ಷ SLN ಮಂಜುನಾಥ್, ಅತ್ತಿಬೆಲೆ ಹೋಬಳಿ ಅಧ್ಯಕ್ಷ ಭರತ್, ಯುವ ನಾಯಕರಾದ ಮಂಚನಹಳ್ಳಿ ಮಣಿ, ಸುಜಿತ್, ಶೇಖರ್, ಮುನಿರಾಜು, ಜಗದೀಶ್, ಜಗನ್ನಾಥ್, ಸಂದೀಪ್ ಸಾಂಡಿ ಮೊದಲಾದವರು ಹಾಜರಿದ್ದರು. ನಮಸ್ತೆ. ನಮ್ಮ ಕರ್ನಾಟಕದ ಒಂದು ಧಾರಾವಾಹಿ ಮುಖಾಂತರ ಬಂದಂಥ ಒಂದು ಚಲನಚಿತ್ರ ನಟ ಧಾರಾವಾಹಿ ಮುಖಾಂತರ ಬಂದು ಸಿನಿಮಾ ಮಾಡಿ ಇವತ್ತು ನಾಡು ಹಾಗೂ ದೇಶ ಮತ್ತು ಪ್ರಪಂಚದಾದ್ಯಂತ ಒಂದು ಜನರಿಗೊಂದು ಒಳ್ಳೆಯ ಒಂದು ಚಿತ್ರ ಕೊಡಬೇಕು ಅಂತ 3-4 ವರ್ಷ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅದನ್ನು ನಾವು ಹರಸೋಣ, ಬೆಳೆಸೋಣ. ನಮ್ಮ ಕನ್ನಡದವನು ನಮ್ಮ ದೇಶಾದ್ಯಂತ ವಿಶ್ವದಾದ್ಯಂತ ಇವತ್ತು ಒಂದು ತೆಗಿತಾ ಇದ್ದಾನಂದರೆ ಅದು ಒಂದು ತಮಾಷೆ ವಿಷಯ ಅಲ್ಲ. ಅವ್ರ ಶ್ರಮ ಎಷ್ಟಿರುತ್ತೆ ನಾವೆಲ್ಲ ಯೋಚನೆ ಮಾಡಬೇಕು. ಅಂಥ ಒಂದು ಚಿತ್ರಕ್ಕೆ ಶುಭ ಹಾರೈಸೋಣ. ಟಾಕ್ಸಿಕ್ ಚಿತ್ರ 100 ದಿನ ಶತದಿನೋತ್ಸವ ಆಚರಿಸಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಬಳಗದ ವತಿಯಿಂದ ಆನೇಕಲ್ ತಾಲೂಕಿನ ಗೌರಿಶಂಕರ್ ಟಾಕೀಸ್ನಲ್ಲಿ 26ನೇ ತಾರೀಕು ನಾವೇನು ಟಾಕ್ಸಿಕ್ ಸಿನಿಮಾ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಕಾರ್ಯಕ್ರಮದ ವಿಶೇಷ ಏನಂದರೆ ಸಾಯಂಕಾಲ 4 ಗಂಟೆಗೆ ಯಶ್ ಅಣ್ಣನವರ ಬಹುತ್ ಕಟೌಟಿಗೆ ಪುಷ್ಪಾಲಂಕಾರ ಹಾಗೂ ಪುಷ್ಪಾಚರಣೆ ಇದೆ. 4:15 ಬರೋಂಥ ಎಲ್ಲ ಅಭಿಮಾನಿಗಳಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. 4:35ಗೆ ಪಟಾಕಿ ಸಿಡಿಸ್ತಾ ಇದ್ದೀವಿ. 5 ಗಂಟೆಗೆ ಫ್ಯಾನ್ ಶೋ, 5:15ಗೆ ಫ್ಯಾನ್ ಶೋ ಕೊಡ್ತಾ ಇದ್ದೀವಿ. ಫ್ಯಾನ್ ಶೋ ಸಿನಿಮಾ ಇದೆ. ಹಾಗೂ ಏನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಣ್ಣನವರು 4 ವರ್ಷಗಳಿಂದ ಸತತವಾಗಿ ಪರಿಶ್ರಮ ಪಟ್ಟು ತುಂಬ ಶ್ರಮಪಟ್ಟು ಫಿಲಮ್ ಮಾಡಿದ್ದಾರೆ. ನಮ್ಮ ಕನ್ನಡ ಒಂದು ಪತಾಕೆನ ವಿಶ್ವಾದ್ಯಂತ ತೊಗೊಂಡೋಗ್ತಾರ ರಾಕಿಂಗ್ ಸ್ಟಾರ್ ಯಶ್ ಅಣ್ಣನವರಿಗೆ ಕೈ ಬಲಪಡಿಸೋಣ. ಅವ್ರು ಏನು ಕನ್ನಡ ಅಭಿಮಾನಿಗಳು ತಲೆ ಎತ್ಕೊಂಡು ಓಡಾಡಬೇಕು ಅಂತೇಳಿ ಸಿನಿಮಾ ಮಾಡಿದ್ದಾರೆ. ಅದೇ ರೀತಿ ನಾವು ಅಷ್ಟೇ ಅವ್ರ ಅಭಿಮಾನಿಗಳಾಗಿ ಅವರೊಂದು ಹೆಸರನ್ನು ತುಂಬ ಒಂದು ಉತ್ತಮ ಮಟ್ಟಕ್ಕೆ ತೊಗೊಂಡೋಗ್ಬೇಕಂತೇಳಿ ನಾವೆಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಮಾಡ್ತಾಯಿದ್ದೀವಿ. ತಾವೆಲ್ಲ ಎಲ್ಲರೂ ಯಾವುದೇ ಫ್ಯಾನ್ಸ್ ವಾರಿಲ್ಲ, ಎಲ್ಲರೂ ಕನ್ನಡಾಭಿಮಾನಿಗಳು, ಎಲ್ಲ ಕನ್ನಡ ಹೀರೋಗಳು ಯಶ್ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೂ ನೀವೂ ಎಲ್ಲ ಸಪೋರ್ಟ್ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಮಸ್ತ ಕನ್ನಡ ನಾಡಿನ ಜನತೆಗಳಿಗೆ ಹಾಗೂ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಏನಪ್ಪ ವಿಶೇಷ ಅಂದರೆ ಇದೇ ತಿಂಗಳು 26ನೇ ತಾರೀಕು ಟಾಕ್ಸಿಕ್ ಚಿತ್ರ ಬಿಡುಗಡೆ ಆಗುತ್ತಿದೆ. ಇದರಲ್ಲಿ ಎಲ್ಲ ಚಿತ್ರಮಂದಿರಗಳಲ್ಲೂ ನೋಡಿ ಅವ್ರನ್ನ ಆಶೀರ್ವಾದ ಮಾಡಿ. ಈ ಟಾಕ್ಸಿಕ್ ಬರೀ ಯಶ್ ಅವರ ಫಿಲಿಮ್ ಅಲ್ಲ, ಗೀತು ಮೋಹನ್ ದಾಸ್ ಅವ್ರ ಫಿಲಿಮ್ ಅಲ್ಲ, ಇಲ್ಲ ಪ್ರೊಡ್ಯೂಸರ್ ಆಗಿರುವಂಥ ವೆಂಕಟ್ ಸರ್ ಅವರು ಮೂವಿ ಅಲ್ಲ. ಇದು ಪ್ರತಿಯೊಂದು ಕನ್ನಡಿಗರ ಫಿಲಿಮ್. ಇದು ಭಾರತ ಇಡೀ ವರ್ಲ್ಡಲ್ಲೇ ಆಲ್ಮೋಸ್ಟ್ ಎಷ್ಟು ಅದು ಒಂದು 5,000 ಏನೋ ಇದು ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಇದು ಮಾಡಿ. ಮತ್ತು ಇನ್ನೇನು ವಿಶೇಷ ಏನಂದರೆ 26ನೇ ತಾರೀಕು ನಮ್ಮ ಅತ್ತಿಬೆಲೆಯಲ್ಲಿರುವ ಗೌರಿ ಶಂಕರ್ ಟಾಕೀಸ್ನಲ್ಲಿ ಒಂದು ಕಾರ್ಯಕ್ರಮಗಳು ಇದು ಆರ್ಗನೈಸ್ ಮಾಡಿದ್ದಾರೆ.
ಸಂಜೆ ಶೋ ಇರುತ್ತೆ, ಇದು ಒಂದು 5:15 ಶೋ ಇರುತ್ತೆ. ಖಂಡಿತ ಎಲ್ಲರೂ ಬಂದು ಇದನ್ನು ಕಣ್ತುಂಬ್ಕೋಬೇಕಂತ ಕೇಳ್ಕೊತೀನಿ. ಕೇವಲ ಒಂದು ದಿನಕ್ಕೆ ಒಂದು ತಿಂಗಳಿಗೆ 300 ರೂಪಾಯಿ ಅಂತ ದುಡಿತಕ್ಕಂಥ ಒಂದು ಯುವಕ ಇವತ್ತು 1,000 ಕೋಟಿ 2,000 ಕೋಟಿ ಅಂತ ಮಾರ್ಕೆಟ್ ಅಂದರೆ ಅಷ್ಟೊಂದು ಕಲೆಕ್ಷನ್ ಆಗೋ ಥರ ಒಂದು ಮೂವಿ ಮಾಡ್ತಿದ್ದಾರೆ ಅಂದರೆ ಅದು ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಒಂದು ಹೆಮ್ಮೆ ಪಡುವಂಥ ವಿಷಯ. ಹಂಗಾಗಿ ಎಲ್ಲರೂ ನಾನು ಇದೇ ಕೇಳ್ಕೊಳ್ಳೋದು, ಅವರು ಡಿ ಬಾಸ್ ಫ್ಯಾನ್ಸ್ ಆಗಿರಲಿ, ಯಾರು ಸುದೀಪ್ ಅವ್ರ ಫ್ಯಾನ್ಸ್ ಆಗಿರಲಿ, ಮತ್ತು ಇನ್ನೂ ಎಲ್ಲ ಹಿರಿಯ ಕಲಾವಿದರು ಎಲ್ಲ ಫ್ಯಾನ್ಸ್ ಆಗಲಿ, ಎಲ್ಲರೂ ಒಗ್ಗಟ್ಟಿಂದ ಸೇರಿ ಎಲ್ಲರೂ ಇದನ್ನು ಫಿಲಿಮ್ ನೋಡಿ ಇದನ್ನು ಸಕ್ಸಸ್ ಮಾಡಬೇಕಂತ ನಾವು ಅವರ ಅಭಿಮಾನಿಯಾಗಿ ನಾವು ಕೇಳ್ಕೊತೀವಿ. ಧನ್ಯವಾದಗಳನ್ನು ನಾನು ಕೋರುತ್ತಾ, ಈಗ ಈ ಮೂಲಕ ನಾನು ತಿಳಿಸೋದೇನೆಂದರೆ 26ನೇ ತಾರೀಕು ಯಶ್ ಅವರ ಫಿಲಮ್ ರಿಲೀಸ್ ಆಗ್ತಾ ಇದೆ. ಅತ್ತಿಬೇರೆ ಗೌರಿಶಂಕರ್ ಟಾಕೀಸಲ್ಲಿ ನಾವು ಬೆಳಗ್ಗೆ 6 ಗಂಟೆಯಿಂದನೇ ಫ್ಯಾನ್ ಶೋ ಇರುತ್ತವೆ. ಆದರೂ ನಾವು ಸಂಜೆ 5 ನಮ್ಮ ಒಂದು ಫ್ಯಾನ್ಸ್ ಸೆಲೆಬ್ರೇಷನ್ಗೋಸ್ಕರ ನಾವಿಲ್ಲಿ ಒಂದು ಸಣ್ಣ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸಿದ್ವಿ. ಒಂದು ಅನ್ನದಾನ ಇರ್ಬೋದು, ಒಂದು ಯಶಣ್ಣವರ ಕಟೌಟ್ಗೆ ಪುಷ್ಪಾಲಂಕಾರ ಮಾಡೋದಾಗಿರ್ಬೋದು, ಮತ್ತು ಪಟಾಕಿ ಸಿಡಿಸಿ ಇಲ್ಲೊಂದು ಸಂಭ್ರಮಾಚರಣೆ ಎಲ್ಲ ಒಂದು ಅಭಿಮಾನಿಗಳಿಗೆ ಒಂದು ಖುಷಿ ಕೊಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೋಸ್ಕರ ನಾವು ಅವತ್ತು ಸಂಜೆ 5 ನಾವಿಲ್ಲ ಗೌರಿಶಂಕರ್ ಚಿತ್ರಮಂದಿರ ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಅತ್ತಿಬೇಲೆ ಇರುವಂಥ ಎಲ್ಲ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಯವರು, ಆನೇಕಲ್ ತಾಲೂಕಲ್ಲಿರೋ ಎಲ್ಲ ಜನತೆ ಯಾರ್ಯಾರು ಯಶ್ ಅಭಿಮಾನಿಗಳಿದ್ದೀರಾ. ಮತ್ತು ಇದು ಇನ್ನೊಂದೇನೆಂದರೆ, ಇದು ಯಶ್ ಅಣ್ಣನವರು ಅವ್ರಿಗೋಸ್ಕರ ಮಾಡ್ತಿರೋ ಫಿಲಮ್ ಅಲ್ಲ. 4 ವರ್ಷ ಕಾದು ಒಂದು ಎಲ್ಲ ಇಡೀ ಜಗತ್ತಿಗೆ ಅವರು ಒಂದು ಫಿಲಮ್ ಕನ್ನಡ ಫಿಲಮ್ನ ತಗೊಂಡು ಹೋಗಬೇಕು ಅಂತ ಅವರು ಶ್ರಮಪಟ್ಟು ಮಾಡಿದ್ದಾರೆ. ಇದನ್ನು ನಾವು ಗೆಲ್ಲಿಸಲೇಬೇಕು. ಇದರಲ್ಲಿ ನಾವೇನಾದ್ರು ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಇದು ಯಶ್ ಅಣ್ಣನವರಾಗಲಿ, ಅವರ ಒಂದು ಫಿಲಮ್ ಇಂಡಸ್ಟ್ರಿ ಅವ್ರ ಒಂದು ಫಿಲಮ್ ಟೀಮ್ಗಾಗಲಿ ಅವ್ರಿಗೇನು ನಷ್ಟ ಇಲ್ಲ, ಸೋಲಲ್ಲ. ಇದು ಪ್ರತಿಯೊಬ್ಬರು ಕನ್ನಡಿಗರ ಸೋಲಾಗಿ ಒಂದು ಇದಾಗುತ್ತೆ ಅಂತ ಹೇಳ್ತಾ ನಾನೊಂದು ಶುಭ ಕೊಡ್ತಾ ಇದ್ದೀನಿ ಮೂವಿಗೆ. ನಾವು 26ನೇ ತಾರೀಕು ಟಾಕ್ಸಿಕ್ ಚಿತ್ರ ವಿಶ್ವಾಂತ ಬಿಡುಗಡೆ ಆಗ್ತಿದೆ. ಸುಮಾರು 5,000 ಸ್ಕ್ರೀನ್ಗಳಿಗನ ಹೆಚ್ಚಾಗಿ ರಿಲೀಸ್ ಆಗ್ತಿದೆ. ದಯವಿಟ್ಟು ನಾವೆಲ್ಲ ಕನ್ನಡಿಗರು ಅಂತ, ಕನ್ನಡಿಗರು ಮಾತ್ರ ಅಲ್ಲ, ವಿಶ್ವಾಂತ ಎಲ್ಲರೂ ಈ ಸಿನಿಮಾ ನೋಡಿ ಅವ್ರಿಗೆ ಆಶೀರ್ವಾದಿಸಿ, ಮತ್ತು ಈ ಸಿನಿಮಾನ 100 ದಿನ ಯಶಸ್ವಿಗೊಳಿಸಿ. ಇವಾಗ ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಹೇಳಿದರು, ಮುಂಚೆ ಎಲ್ಲರನ್ನೂ ನಾನು ಕರ್ನಾಟಕಕ್ಕೆ ಕರೆಸ್ತೀನಿ ಅಂತ ಹೇಳಿದರು. ಅದೇ ರೀತಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಫಿಲಮ್ ಯಶಸ್ವಿ ಆದರೆ ಇಡೀ ದೇಶದಲ್ಲಿರೋರ್ನೆಲ್ಲರನ್ನೂ ಕರೆಸಿ ನಮ್ಮ ಕರ್ನಾಟಕದಲ್ಲಿ ಅವರು ವಿಜೃಂಭಣೆ ಆಚರಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಕಡೆಯಿಂದ ನಾವು ಇದೇ 26ನೇ ತಾರೀಕು ಅತ್ತಿಬೇಲೆ ಗೌರಿಶಂಕರ ಟಾಕೀಸಲ್ಲಿ ಚಿತ್ರ ಬಿಡುಗಡೆ ಆಗ್ತದೆ. ಎಲ್ಲ ಯಶ್ ಅಣ್ಣನ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ಬಂದು ಚಿತ್ರಕ್ಕೆ ಶುಭಾಶಯ ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.